ಸಾರಿ ಪ್ಲೀಸ್. ಥ್ಯಾಂಕ್ ಯು. ಎಸ್ ಪುಟ್ಟ, ಒಂಚೂರು ಇದನ್ನು ಅಲ್ಲಿಡು. ಥ್ಯಾಂಕ್ ಯು. ಎಸ್. ಹರೇ ಶ್ರೀನಿವಾಸ. ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಸೊ ನೋಡೋಣ ಅಲ್ವಾ ಇವತ್ತಿನ ನಿಮ್ಮ ಪಾರ್ಟ್ನರ್ ಎನರ್ಜಿ, ನಿಮ್ಮ ಎನರ್ಜಿ ಹೇಗಿದೆ ಅಂತ. ತುಂಬ ಜನ ನಿನ್ನೆದಕ್ಕೆ ಪಾಸ್ಟ್ ಪ್ರೆಸೆಂಟು ಫ್ಯೂಚರ್ದೇನಿದೆ ಪ್ಯಾಲ್ ನಂಬರ್ 1 ಪ್ಯಾಲ್ ನಂಬರ್ 2 ತುಂಬ ರೆಸೊನೇಟ್ ಆಗಿ ಬಂದಿದೆ ಮೇಡಮ್. ಆ್ಯಕ್ಯುರೇಟಾಗಿ ಹೇಳಿದ್ದೀರಾ, ತುಂಬ ಖುಷಿ ಆಯಿತು. ನಮ್ಮದು ಸಿಚುವೇಶನ್ ಹಾಗೆ ಇದೆ ಅಂತ ತುಂಬ ಜನ ಹೇಳಿದ್ರಿ. ತುಂಬ ಜನ ಏಂಜಲ್ಸ್ ಹೀಲಿಂಗ್ ತೊಗೊಂಡ್ರಿ, ತುಂಬಾ ಖುಷಿ ಆಯಿತು. ಸೊ ಎಸ್, ರೆಸೊನೇಟ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಸೊ ಅದು ಇನ್ನೊಬ್ರಿಗೆ ಮೋಟಿವೇಟ್ ಆಗುತ್ತೆ. ಅವರ ಲೈಫಲ್ಲಿ ಅದೇ ಸಿಚುವೇಶನ್ ಇದೆ, ಅದು ನೀವು ಹೇಳಿದಾಗ ಇನ್ನೊಬ್ರಿಗೆ ಮೋಟಿವೇಟ್ ಆಗುತ್ತೆ. ಸೊ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀನಿ. ಎಸ್, ನನ್ನ ರೀಡಿಂಗ್ 100% ಒಂದು ಟ್ರೂ ಆಗಿರುತ್ತೆ. ಬಿಕಾಸ್ ಏಂಜಲ್ಸ್ ಕೊಡುವಂಥ ಹೀಲಿಂಗ್ ನನ್ನ ರೀಡಿಂಗ್ ಅನ್ನೋಕ್ಕಿಂತ ಏಂಜಲ್ಸ್ ನನಗೆ ಗೈಡೆನ್ಸ್ ಕೊಡುವಂಥ ಕಾರ್ಡ್ಸಲ್ಲಿ ಬಂದಿರುವಂಥ ಒಂದು ಉತ್ತರ. ಸೊ ಎಸ್, ಬನ್ನಿ ಇವತ್ತಿನ ಒಂದು ಎನರ್ಜಿ ಹೇಗಿರುತ್ತೆ ಅಂತ ನೋಡೋಣ. ಸೊ ನಿಮ್ಮ ಹೆಸರನ್ನ 3 ಟೈಮ್ಸ್ ಹೇಳ್ಕೊಳ್ಳಿ. ಮಗು ಇವತ್ತಿನ ದಿನ ನಿಮ್ಮ ಎನರ್ಜಿ ಏನು ಆ ಒಂದು ರೆಸೊನೇಟ್ ಆಗುತ್ತೆ. ಸೊ ನಿಮ್ಮ ಹೆಸರನ್ನ 3 ಟೈಮ್ಸ್ ಹೇಳ್ಕೊಳ್ಳಿ. ಓಹೋ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಕಾರ್ಡ್ಸ್ ಬೀಳ್ತಾ ಇದೆ. ಸೊ ಎಸ್, ಇಲ್ಲಿ 3 ಕಾರ್ಡ್ಸ್. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ನಮ್ಮ ಒಂದು ವ್ಯೂವರ್ಸ್ ಎನರ್ಜಿ ಇವತ್ತಿನ ದಿನ ಹೇಗಿತ್ತು, ಮುಂದೆ ಹೇಗಿದೆ ನೋಡೋಣ. ಓಕೆ, only 1 card. Super. Tower. Next, another only 1 card. Angels, 1 card. ತುಂಬ ಗೈಡೆನ್ಸ್ ಬರ್ತಿದೆ. ಲೆಟ್ಸ್ ಕ್ಲಾರಿಫೈ. only 1 card. ಒಂದು ಕಾರ್ಡ್ ಬರ್ತಾ ಇಲ್ಲಲ್ಲ, ಬಂದರೆ ಪೂರ್ತಿ ಬರುತ್ತೆ. ಲೆಟ್ಸ್ ಕ್ಲಾರಿಫೈ ಮತ್ತೊಮ್ಮೆ. ಓಕೆ, ಎಸ್, ಓಕೆ. ಓ ವಾವ್, ಮೆಜಿಷಿಯನ್, ಸೂಪರ್. ಸೊ ಬಾಟಮ್ ಆಫ್ ದ ಡೆಕ್, ಜಡ್ಜ್ಮೆಂಟ್. ಸೊ ಎಸ್, ಸೊ ಇವತ್ತಿನ ಒಂದು ಎನರ್ಜಿ ದ ಮೂನ್ ಬಂದಿದೆ. ಸೊ ಎಮೋಷನಲಿ ತುಂಬಾ ಒಂದು ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಎಮೋಷನಲ್ ಜಾಸ್ತಿ ಆಗ್ತೀರಾ, ಭಾವನೆ ಜಾಸ್ತಿ, ಫೀಲಿಂಗ್ಸ್ ಜಾಸ್ತಿ. ಇವತ್ತು ನಿಮ್ಮ ಒಂದು ಪರ್ಸನ್ಗೆ ಸಿಕ್ಕಾಪಟ್ಟೆ ಕೇರ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಕನ್ಸರ್ನ್ ತೋರಿಸ್ತೀರಾ, ಸಿಕ್ಕಾಪಟ್ಟೆ ಒಂದು ಎಮೋಷನಲಿ ಒಂದು ಅಟ್ಯಾಚ್ಮೆಂಟ್ ಹೆಚ್ಚಾಗಿರುತ್ತೆ ಇವತ್ತಿನ ದಿನ. ಸೊ ಹಾರ್ಡ್ ವರ್ಕ್ ಮಾಡ್ತೀರಾ ಇವತ್ತು, ತುಂಬ ಎಫರ್ಟ್ಸ್ನ ಹಾಕ್ತೀರಾ, ಗೋಲ್ಗೆ ರೀಚ್ ಆಗ್ತೀರಾ. ಬಟ್ ನೀವೇನೋ ಇವತ್ತೇನೋ ಒಂದು ಕೆಲಸ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್, ನಿನ್ನೆ ದಿನ ಇವತ್ತು ಆಗೇ ಆಗುತ್ತಪ್ಪ ನನ್ನ ಕೆಲಸ, ನಾಳೆ ದಿನ ನನಗೆ ಹೈ ಸಕ್ಸಸ್ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರ. ಇನ್ನೇನು ಆಗ್ತಾ ಇದೆ ಅನ್ನುವಾಗ ಏನೋ ಒಂದು ತೊಂದರೆ ಆಗಿದೆ. ಸೊ ದ ಟವರ್ ಮೂಮೆಂಟ್. ಸೊ ನಿಮ್ಮ ಕೆಲಸ ಅರ್ಧಕ್ಕೆ ನಿಲ್ಲೋದು ಅಥವಾ ಬೇರೆಯವರಿಂದ ಆ ಕೆಲಸ ಆಗ್ದಲೇ ಇರೋದು, ಥರ್ಡ್ ಪಾರ್ಟೀಸ್ ಇಂಟರ್ಫಿಯರೆನ್ಸಿಂದ. ಮತ್ತು ಇವತ್ತು ಸಾಕಷ್ಟು ಜನಕ್ಕೆ ಬ್ರೇಕಪ್ ಸಿಚುವೇಶನ್ ಕೂಡ ಬಂದಿರ್ಬೋದು, ಅಥವಾ ಹುಡುಗ ನಿಮಗೆ ಹರ್ಟ್ ಮಾಡಿರ್ಬೋದು, ನಿಮ್ಮ ಪಾರ್ಟ್ನರ್ ನಿಮಗೆ ಹರ್ಟ್ ಮಾಡಿರ್ಬೋದು, ಅಥವಾ ಯಾವುದೋ ಹಳೆಯ ಪಾಸ್ ಬಗ್ಗೆ ತೆಕ್ಕೊಂಡು ಮಾತಾಡಿರೋದಿರ್ಬೋದು. ಸಮಥಿಂಗ್ ದ ಟವರ್ ಮೂಮೆಂಟ್. ಬಟ್ ಮೆಜಿಷಿಯನ್ ಇದೆ. ಸೊ ಲೆಟ್ಸ್ ಕ್ಲಾರಿಫೈ. ಸೊ ಯಾಕೆ ದ ಮೂನ್ ಕಾರ್ಡ್ ಬಂತು ಏಂಜಲ್ಸ್? ಓಕೆ, ಪೇಜ್ ಆಫ್ ವಾಂಡ್ಸ್, Tower, King of Swords. Okay. So again the Judgment. See, again Judgment. So ನಿಮಗೆ ಏನು ಸಿಗಬೇಕಾಗಿದೆ ಆ ನ್ಯಾಯ ಯೂನಿವರ್ಸ್ ಕೊಡುತ್ತೆ. ಇಟ್ಸ್ ಟೇಕ್ ಟೈಮ್. ಬಟ್ ದ ಮೆಜಿಷಿಯನ್ ಬಂದಿದೆ. ನೀವು ಮ್ಯಾನಿಫೆಸ್ಟೇಷನ್ ಏನು ಬೇಕಾದರೂ ಮಾಡ್ಬೋದು. ಇಂಪಾಸಿಬಲ್ ವಿಷಸ್ ಕೂಡ ಪಾಸಿಬಲ್ ಆಗುತ್ತೆ. ಯಾವ್ಯಾವುದು ಟವರ್ ಮೂಮೆಂಟ್ ಬಂದು ಅರ್ಧಕ್ಕೆ ನಿಂತಿದೆ ನಿಮ್ಮ ಕೆಲಸ, ಅದು ಖಂಡಿತ ಆಗುತ್ತೆ
ಅಂತ ಯೂನಿವರ್ಸ್ ಏಂಜಲ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಈ ಕಾರ್ಡ್ ಮೂಲಕ. ಸೊ ಎಸ್, ಖಂಡಿತವಾಗಿ ಆಗುತ್ತೆ. ಸೊ ಡೋಂಟ್ ಲಾಸ್ ಹೋಪ್, ಕೀಪ್ ಆನ್ ಟ್ರೈ ಆ್ಯಂಡ್ ಎಫರ್ಟ್ಸ್ನ ಹಾಕಿ. ನೀವು ಎಫರ್ಟ್ಸ್ ಹಾಕಿರೋದಕ್ಕೆ ಸರಿಯಾದ ಒಂದು ಫಲ, ನ್ಯಾಯಯುತವಾದ ಫಲ, ನ್ಯಾಯದ ಒಂದು ಫಲ ನಿಮಗೆ ಸಿಗತ್ತೆ. ಸೊ ನೀವೇನು ನ್ಯಾಯಕ್ಕಾಗಿ ಇಷ್ಟು ದಿನ ಕಾದಿದ್ದೀರಾ, ಕೋರ್ಟ್ ಕೆಲಸ ಇರ್ಬೋದು ಅಥವಾ ವಾಟ್ ಎವರ್, ಸೊ ಅದು ನಿಮ್ಮ ಕೈಗೆ ಬಂದು ಸೇರುತ್ತೆ, ಅದು ಆಗತ್ತೆ ಅಂತ ಇವತ್ತಿನ ದಿನ ಬಂದಿರೋದು. ಸೊ ಎಸ್, ಇದು ನಿಮ್ಮ ಒಂದು ಎನರ್ಜಿ, ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗಿದೆ ಇವತ್ತಿನ ದಿನ ನೋಡೋಣ. ದ ಎಂಪ್ರೆಸ್, ದ ಎಂಪರರ್, ವಾವ್, ಎಂಪರರ್, ಎಂಪ್ರೆಸ್, ಸಿ ಮೇಲ್ ಆ್ಯಂಡ್ ಫಿಮೇಲ್ ಬೋತ್ ಎನರ್ಜಿ ಅಟ್ ಎ ಟೈಮ್. ಎಂಪರರ್ ಬಂದರು ಅಂದರೆ ಎಂಪ್ರೆಸ್ ಬಂದೇ ಬರಬೇಕು, ಎಂಪ್ರೆಸ್ ಬಂತು ಅಂದರೆ ಎಂಪರರ್ ಬರಲೇಬೇಕು. ಸೊ ಎಸ್, 6 of Wands, so 10 of Cups, sorry 9 of Cups and 7 of Cups, Cups energy. ಎಸ್, ನಿಮ್ಮ ಒಂದು ಪಾರ್ಟ್ನರ್ ಕೂಡ ಸೇಮ್ ಬೋಟಲ್ಲೇ ಇದ್ದೀರಾ. ಸೊ ಅವರು ಎಮೋಷನಲಿ ಜಾಸ್ತಿ. ಇವತ್ತು ನಿಮ್ಮದು ಕೂಡ ದ ಮೂನ್ ಕಾರ್ಡ್ ಬಂತು. ಸೊ ನಿಮ್ಮ ಎನರ್ಜಿ, ಅವರ ಎನರ್ಜಿ ಕೂಡ ಸೇಮ್ ಅದೇ ಬೋಟಲ್ಲೇ, ಅಂದರೆ ಲೈಕ್ ಎಮೋಷನಲ್ ಜಾಸ್ತಿ, ಭಾವನೆ ಜಾಸ್ತಿ. ಬಟ್ ಅವರು ಕೆಲಸದ ಮೇಲೆ ಹೆಚ್ಚು ಎಫರ್ಟ್ಸ್ನ ತೋರಿಸ್ತಾರೆ. ಅಯ್ಯೋ ನನ್ನ ಕೆಲಸ ಆಗಿಲ್ಲ, ನನ್ನ ಫೈನಾನ್ಸ್ ಸ್ಟಕ್ ಆಗಿದೆ, ನನಗೆ ದುಡ್ಡು ಬಂದಿಲ್ಲ, ನನಗೆ ಲಾಸ್ ಆಯಿತು ಅಂತ ಕೆಲಸದ ಬಗ್ಗೆ ನೀವು ಕೇರು ಕನಸನ್ನು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಕೊಟ್ಟರೆ, ಅವರು ಅವರ ಕೆಲಸದ ಬಗ್ಗೆ ಹೆಚ್ಚು, ಸಕ್ಸಸ್ ಬಗ್ಗೆ, ಅವರ ಗೋಲ್ ಬಗ್ಗೆ, ಅವ್ರು ಏನು ರೀಚ್ ಆಗಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಇವತ್ತಿನ ದಿನ ಹೆಚ್ಚು ಯೋಚನೆನ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ ಎಂಪ್ರೆಸ್, ಎಂಪರರ್. ಸೊ ಫಿಮೇಲ್ ಲೇಡಿ ಅಂತೂ ಖಂಡಿತ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಇದ್ದಾರೆ. ದಟ್ ಈಸ್ ಥರ್ಡ್ ಪಾರ್ಟಿ, ಅದರ್ ಇಶ್ಯೂ, ಅಥವಾ ಮನೇಲೇ ಪೇರೆಂಟ್ಸ್ ಇಶ್ಯೂ ಕೂಡ ಇರ್ಬೋದು. ಕಮಿಟ್ಮೆಂಟ್ ಸಿಗ್ದಲ್ಲೇ ನಿಮಗೆ ತೊಂದರೆ ಆಗ್ತಿರೋದು. ಒಂದು ಫಿಮೇಲ್, ಒಂದು ಮೇಲ್, ಸೊ ಎರಡೂ ಕೂಡ ಇದೆ. ಸೊ ಫಿಮೇಲ್ ಇನ್ನು ಟೀನೇಜ್ದು, ಬಟ್ ಮೇಲ್ ಓಲ್ಡ್ ಮ್ಯಾನ್ದು ಇದೆ ಎನರ್ಜಿ. ಸೊ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲೈಫಲ್ಲಿ ಯಾರಿದ್ದಾರೆ, ಯಾರಿಂದ ತೊಂದರೆ ಆಗ್ತಿದೆ ಅಂತ. ಬಟ್ ಎಂಪ್ರೆಸ್ ಏನಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ತೋರಿಸ್ತಾ ಇದೆ. ಸೊ ನಿಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿಯಿಂದ ತೊಂದರೆ ಬಂದಿರ್ಬೋದು, ಅಥವಾ ಮೂರನೇ ವ್ಯಕ್ತಿಯಿಂದ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಸೊ ಅದೆಲ್ಲ ಪ್ರಾಬ್ಲಮ್ ಕಾಣ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಬಟ್ ನಿಮ್ಮ ಹುಡುಗ ಜಾಸ್ತಿ ಫೋಕಸ್ ಕೊಡೋದು ಇವತ್ತಿನ ದಿನ ನಿಮಗಿಂತ ಹೆಚ್ಚಾಗಿ ಒಂದು ಥರ್ಡ್ ಪಾರ್ಟಿಗೆ ಆ್ಯಂಡ್ ಅವರ ಫ್ಯಾಮಿಲಿಗೆ ಆ್ಯಂಡ್ ಕೆಲಸದ ಬಗ್ಗೆ. ಸೊ ಇವತ್ತಿನ ಎನರ್ಜಿ. ಸೊ ನೋಡೋಣ ನಮ್ಮ ಏಂಜಲ್ಸ್ ನಮ್ಮ ವ್ಯೂವರ್ಸ್ಗೆ ಏನು ಗೈಡೆನ್ಸ್ ಕೊಡ್ತಿದೆ ಅಂತ. ಸೊ ಎಸ್, ಲೆಟ್ಸ್ ಕ್ಲಾರಿಫೈ. ಏಂಜಲ್ಸ್ ನಮ್ಮ ವ್ಯೂವರ್ಸ್ಗೆ ಏನು ಗೈಡೆನ್ಸ್ನ ಕೊಡ್ತೀರಾ? Queen of Swords, 5 of Pentacles, the Death. Oh my God. Okay. So yes, the Hope card ಬಂದಿದೆ. ಸೊ ಹೋಪ್ನ ಕಳ್ಕೊಬೇಡಿ. ಕ್ವೀನ್ ಆಫ್ ಸೂಟ್ಸ್, ನೀವೇನು ಮಾಡಿದ್ರು ಇಂಪಾಸಿಬಲ್ ಪಾಸಿಬಲ್ ಆಗುತ್ತೆ. ಸೊ ದ ಮ್ಯಾಜಿಷಿಯನ್ ಕೂಡ ಬಂದಿತ್ತು. ಸೇಮ್ ಆ್ಯಸ್ ಇಟ್ ಈಸ್, ನೀವು ಅಂದ್ಕೊಂಡಿರೋದಾಗತ್ತೆ. ಯು ಆರ್ ಎ ವೆರಿ ಸ್ಟ್ರಾಂಗ್. ಮೇಯ್ನಾಗಿ ಫೀಮೇಲ್ ಯಾರ್ಯಾರು ನೋಡ್ತಿದ್ದೀರೋ, ಯು ಆರ್ ವೆರಿ ಸ್ಟ್ರಾಂಗ್, ವೆರಿ ಒಂದು ನರ್ಚರಿಂಗ್ ಎನರ್ಜಿ, ವೆರಿ ಕೇರಿಂಗ್, ವೆರಿ ಕನ್ಸರ್ನ್, ಒಂಥರ ಮದರ್ ನೇಚರ್ ಇರುವಂಥ ಒಂದು ಸೋಲ್ ನಿಮ್ಮದು. ಸೊ ಎಸ್, ಯಾವತ್ತೂ ಯಾರಿಂದನೂ ಹೋಗಬೇಡಿ, ಯಾರ ಪ್ರೀತಿನೂ ಲೈಕ್ ಬೆಗ್ ಮಾಡಬೇಡಿ. ಸೊ ಯು ಆರ್ ದ ವರ್ತಿ, ಯು ಆರ್ ದ ಪವರ್, ಓಕೆ. ಆ್ಯಂಡ್ ಸಮಥಿಂಗ್ ಗೋಯಿಂಗ್ ಟು ಡೆತ್, ಸಮಥಿಂಗ್ ಮೀನ್ಸ್ ಸಮ್ ನೆಗೆಟಿವಿಟಿ ನಿಮ್ಮ ಲೈಫಲ್ಲಿ, ಸಮ್ ವರೀಸ್, ಸಮ್ ಟೆನ್ಷನ್, ಸಮ್ ಡಿಪ್ರೆಷನ್ಸ್, ಅದೆಲ್ಲ ಒಂದು ಮುಕ್ತಾಯದ ಹಂತ ಆಗಿ ಮುಂದಿನ ಹೊಸ ಅಧ್ಯಾಯ, ಒಳ್ಳೆಯ ಒಂದು ಅಧ್ಯಾಯ ಶುರುವಾಗುತ್ತೆ. ಸೊ ಏಂಜಲ್ಸ್ ಏನು ಕೊಟ್ಟಿದ್ದಾರೆ ಗೈಡೆನ್ಸ್ನ ಫಾಲೋ ಮಾಡಿ, ಬಿಕಾಸ್ ದಿಸ್ ಇಸ್ ಏಂಜಲ್ ಗೈಡೆನ್ಸ್. ಪ್ರತಿಯೊಂದು ಡೆಕ್ ಏನು ಬರುತ್ತೆ ಅದು ಏಂಜಲ್ಸ್ ಗೈಡೆನ್ಸ್ದು. ಸೊ
ಎಸ್, ಮೇಜರ್ ಅರ್ಕಾನ ಜಾಸ್ತಿ ಬಂದಿದೆ, ಮೈನರು ಕೂಡ ಬಂದಿದೆ. ಸೊ ಮೇಜರ್ ಜಾಸ್ತಿ ಇದೆ. ಸೊ ದ ಡೆತ್ ಕಾರ್ಡ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಟೆನ್ಷನ್, ವರಿ, ಇವತ್ತಿನ ಒಂದು ಲೈಫಲ್ಲಿ ಏನು ಸ್ಟ್ರಗಲ್ ಪಡ್ತಿದ್ದೀರಾ ಆ ಲೈಫ್ ಖತಮ್ ಆಗುತ್ತೆ. ಮುಂದಿನ ದಿನ ಒಳ್ಳೆಯ ಕ್ಷಣಗಳು ಬರುತ್ತೆ. ಬಟ್ ಹೋಪ್ನ ಬಿಡಬೇಡಿ, ಕ್ಲೈಮ್ ಮಾಡಿ, ಈ ಒಂದು ಎನರ್ಜಿನ ಕ್ಲೈಮ್ ಮಾಡಿ. ಸೊ ನೀವು ನೋಡಿದಂಥ ಇದು ಟೈಮ್ಲೆಸ್ ರೀಡಿಂಗ್. ಈಗ ಅಂದರೆ ನೀವು ಯಾವಾಗ ನೋಡ್ತೀರಾ ಅವಾಗಿಂದ 5 hours 5 daysಗೆ ರೆಸೊನೇಟ್ ಆಗುತ್ತೆ ಈ ಒಂದು ಎನರ್ಜಿ. ಸೊ ಯಾರ್ಯಾರಿಗೆ ರೆಸೊನೇಟ್ ಆಗಿದೆ ಈ ಒಂದು ಎನರ್ಜಿ ಪ್ಲೀಸ್ ಕಮೆಂಟ್ಸ್ ಮಾಡಿ, ಮರಿಬೇಡಿ. ಸೊ ಎಸ್, ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಗ್ರೀನ್ ಅವೆಂಚರನ್ ಮಾಲಾ ಸ್ಟಾಕ್ ಖಾಲಿ ಆಗಿತ್ತು. ಆ್ಯಕ್ಚುಲಿ ನಿನ್ನೆ ದಿನ ತುಂಬ ಜನ ಇದು ಮಾಡಿದ್ರಿ. ಸೊ ಬಂದಿದೆ ಗ್ರೀನ್ ಅವೆಂಚರನ್ ಮಾಲಾ. ಸೊ ಯಾರ್ಯಾರಿಗೆ ಬೇಕು ರಾಮನವಮಿ ಸ್ಪೆಷಲ್ ಆಫರು. ಸೊ ಮನಿಗೆ ಇದು ಮೇಯ್ನಾಗಿ ನಿನ್ನೆ ಆಲ್ರೆಡಿ ಬೇಲೀಫ್ ನಾನು ಕ್ಲಾಸ್ ಮಾಡಿದಾಗ ಹೇಳಿದೆ. ಸೊ ಕ್ರಿಸ್ಟಲ್ನ ತೊಗೊಂಡು ನಾವು ಬೇಲೀಫ್ ರಿಚುವಲ್ ಮಾಡಿದ್ರೆ ಅಥವಾ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಕ್ರಿಸ್ಟಲಲ್ಲಿ ಒಂದು ಅಮೇಝಿಂಗ್ ಪವರ್ ಇದೆ. ಸೊ ಇದು ಗ್ರೀನ್ ಅವೆಂಚರನ್ ಮಾಲಾ. ಸೊ ಓನ್ಲಿ 5 ಸ್ಟಾಕ್ಸ್ ಇದೆ. ಸೊ ಯಾರ್ಯಾರಿಗೆ ಬೇಕು ಕೂಡಲೇ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಇದು 2500 + 150. ಬಟ್ ಈ ರಾಮನವಮಿಗೆ ಸ್ಪೆಷಲ್ ಆಫರ್ ಇದೆ. ಜಸ್ಟ್ 1800 + 150 ಇದು. ಆ್ಯಂಡ್ ಕಮಲಘಟ್ಟ ಮಾಲಾ ಕೇವಲ 1000 rupees + 150 ಇದೆ. ಸೊ ಕಮಲಘಟ್ಟ ಮಾಲಾ ಇಸ್ ರಿಪ್ರೆಸೆಂಟ್ ಟು ಲಕ್ಷ್ಮಿ. ಸೊ ಗೋಡೆಸ್ ಲಕ್ಷ್ಮಿ. ಶುಕ್ರವಾರದ ದಿನ ನೀವು ಲಕ್ಷ್ಮೀ ದೇವಿ ಪೂಜೆ ಮಾಡುವಾಗ ಈ ಒಂದು ಮಾಲಾನ ಹಾಕೊಂಡು ಪೂಜೆ ಮಾಡೋದ್ರಿಂದ ಆ ಒಂದು ಎನರ್ಜಿನೇ ಬೇರೆ, ಲಕ್ಷ್ಮಿಗೆ ನಾವು ಕನೆಕ್ಟ್ ಆಗ್ತೀವಿ. ಸೊ ನಾನು ಆಲ್ರೆಡಿ ಲಕ್ಷ್ಮೀ ಸಾಧನ ಕ್ಲಾಸಲ್ಲಿ ಆಲ್ರೆಡಿ ನಾನು ತಿಳಿಸಿದ್ದೆ ಇದರ ಒಂದು ಬೆನಿಫಿಟ್ಸ್ ಏನು. ನಾವು ಲಕ್ಷ್ಮಿಗೆ ಕನೆಕ್ಟ್ ಆಗುವಾಗ ಯಾವ ಒಂದು ಮಾಲಾನ ಹಾಕ್ಕೊಳ್ಬೇಕು ಅಂದರೆ ಈ ಒಂದು ಕಮಲಘಟ್ಟ ಮಾಲಾ ಅಂತಲೇ ಹೇಳಬೇಕು. ಸೊ ಈ ಎರಡು ಕೂಡ ಅವೈಲಬಲ್ ಇದೆ. ಬೇಕಾದವರು 8147453756 ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ನಾನು ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ. ಸೊ 3 ಜನನ ನಾನು ತೊಗೊಂಡಿದ್ದೀನಿ ನಿನ್ನೆಯ ದಿನ ಏಂಜಲ್ಸ್ ಹೀಲಿಂಗಿಗೆ. ಸೊ ಅವರ ಹೆಸರು ರಾಧಾ ಫಾರ್ ಹೆಲ್ತ್ ಹೀಲಿಂಗ್, ಪರಿಮಳ ಆ್ಯಂಡ್ ನವೀನ್ ಫಾರ್ ರಿಲೇಷನ್ಶಿಪ್ ಹೀಲಿಂಗ್, ಆ್ಯಂಡ್ ಪ್ರಶಾಂತ್ ಆ್ಯಂಡ್ ಮಾನಿನಿ ಫಾರ್ ಪ್ರೆಗ್ನೆನ್ಸಿ ಹೀಲಿಂಗ್, ಆ್ಯಂಡ್ ನವನೀತ್ for education purpose, higher education, and one more thing is Vandana for black magic and enemy protection. ಓಕೆ, ಸೊ ಈ ಇಷ್ಟು ಜನ ನಿನ್ನೆ ದಿನ ಸೆಲೆಕ್ಟ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಸೊ ಯಾರ್ಯಾರಿಗೆ ಏಂಜಲ್ಸ್ ಹೀಲಿಂಗ್ ಥೆರಪಿ ಬೇಕಾಗಿದೆ 54 days ಹೀಲಿಂಗ್ ಥೆರಪಿ, ಸೊ ಕೂಡಲೇ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಈಗ ಅಟ್ ಪ್ರೆಸೆಂಟ್ ತುಂಬ ಕಡಿಮೆ ಇದೆ. ಸೊ 3-5 ಜಾಸ್ತಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ತೊಗೊಳೋದ್ರಿಂದ ಫಸ್ಟ್ ಡೇಯಿಂದನೇ ನಾನು 3ಕ್ಕೂ ನಿಮ್ಮ ಪ್ರಾಬ್ಲಮ್ 3ಕ್ಕೂ ನಾನು ಹೀಲ್ ಕೊಟ್ಟರೆ ತುಂಬ ಬೇಗ ನಿಮಗೆ ಅದು ರಿಸಲ್ಟ್ ಸಿಕ್ಬಿಡುತ್ತೆ. 54 daysಲ್ಲಿ 3 ಪ್ರಾಬ್ಲಮ್ಗೂ ನೀವು ಒಟ್ಟಿಗೆ ಹೀಲ್ ತೊಗೊಳ್ತೀರಾ. ಸೊ ಆ ಒಂದು ಬೆನಿಫಿಟ್ ಈ ಒಂದು ರಾಮನವಮಿ ಸ್ಪೆಷಲ್ ಇದೆ. ಸೊ ನಾಳೆಗೆ ಕ್ಲೋಸ್ ಆಗ್ತಾ ಇದೆ. ಮುಂದೆ ಕೇವಲ ಒಂದೇ ಪರ್ಟಿಕ್ಯುಲರ್ ಪ್ರಾಬ್ಲಮ್ ತೊಗೊಳ್ತೀನಿ. ಈಗ 3 ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ತೊಗೊಳ್ತಾ ಇದ್ದೀನಿ ಅಟ್ ಎ ಟೈಮ್. ಸೊ ಇಟ್ಸ್ ಎ ವೆರಿ ಲೋ ಡಿಸ್ಕೌಂಟ್ ಪ್ರೈಸು, ವೆರಿ ಲೋ ಪ್ರೈಸು, ಆ್ಯಕ್ಚುಲಿ ತುಂಬ ಕಡಿಮೆ. ಬಿಕಾಸ್ 75,000 rupeesದು ಈ ಒಂದು ಏಂಜಲ್ ಹೀಲಿಂಗ್. ಬಿಕಾಸ್ ನಾನು 54 days ಹೀಲಿಂಗ್ ಕೊಡೋದು. ಬಟ್ ಏನು ಫೆಸ್ಟಿವಲಲ್ಲಿ 25,000 ನಾನು ಅನೌನ್ಸ್ ಮಾಡೋದು. ಬಟ್ ಈಗ ಯಾರು ತೊಗೊಳ್ತೀರಾ ನಾಳೆಯ ಒಳಗೆ ವಿಶೇಷ ಆಫರ್ ಇದೆ ನಿಮಗೆ. ಜಸ್ಟ್ 12,000 ರೂಪಾಯಿ ಪರ್ ಪರ್ಟಿಕ್ಯುಲರ್. ಬಟ್ 3, 5 ಒಂದಕ್ಕಿಂತ ಅಂದರೆ 2, 3, 5 ಈ ಥರ ತೊಗೊಳ್ಳೋರಿಗೆ ಒಂದು ಕೋಂಬೋ ಥರ ಜಸ್ಟ್ 10,000 rupees ಇರುತ್ತೆ. ಸೊ 3 ತೊಗೊಳ್ಳೋರಿಗೆ 30,000 ರೂಪಾಯಿ ಇರುತ್ತೆ. ಆ್ಯಂಡ್ 54 days ಹೀಲಿಂಗ್ ಅಟ್ ಎ ಟೈಮ್ 3ಕ್ಕೂ ಕೊಡ್ತೀನಿ. ಆ್ಯಂಡ್ ನೀವು ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ತೊಗೊಂಡ್ರೆ ಎವ್ರಿ ಸ್ಯಾಟರ್ಡೇ, ಎವ್ರಿ ಟ್ಯೂಸ್ಡೇ, ಅಮಾವಾಸ್ಯೆ ಟೈಮಲ್ಲಿ ನನಗೆ ಏನು ಗೊತ್ತಾಗುತ್ತೆ, ಗೈಡೆನ್ಸ್ ಬರ್ತಾ ಇರುತ್ತೆ. ಸೊ ನಾನು ಎವ್ರಿ ಟೈಮ್ ಕೊಡ್ತೀನಿ. 54 days ಅಂತ ಅಲ್ಲ, ಅದ್ರ ಮುಂದೆನೂ ಇನ್ನು ಎಷ್ಟು ದಿನ ಕೊಡಬೇಕು ಅಂತ ನನಗೆ ಏಂಜಲ್ಸ್ ಕೊಡುತ್ತೆ ಗೈಡೆನ್ಸ್, ಅದು ಅಷ್ಟು ಕೊಡ್ತೀನಿ. ಸೊ ಅದಕ್ಕೆ ಯಾವುದೇ ಕಾಸ್ಟ್ ಇರೋದಿಲ್ಲ. ಸೊ ಓನ್ಲಿ 54 days ಹೀಲಿಂಗಿಗೆ ಮಾತ್ರ ನೀವು ಪೇ ಮಾಡಬೇಕಾಗತ್ತೆ. ಸೊ ಎಸ್, ದಿಸ್ ಈಸ್ ದ ಒಂದು ಫೆಸ್ಟಿವಲ್ ಆಫರ್, ರಾಮನವಮಿ ಸ್ಪೆಷಲ್ ಆಫರು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಡಿಸ್ಕೌಂಟ್ ಆಫರ್ನ ಮಿಸ್ ಮಾಡ್ಕೊಳ್ಬೇಡಿ. ನಾಳೆ ಸಾಯಂಕಾಲ ಕ್ಲೋಸ್ ಆಗ್ತಾ ಇದೆ. ಸೊ ಪರ್ಟಿಕ್ಯುಲರ್ 3 ಪ್ರಾಬ್ಲಮ್ ಅಂದರೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಒಬ್ಬ ವ್ಯಕ್ತಿಗೆ, ರಿಲೇಷನ್ಶಿಪ್ ಪ್ರಾಬ್ಲಮ್ ಇರುತ್ತೆ, ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್. ಸೊ ಅಟ್ ಎ ಟೈಮ್ ನೀವು 3 ಹೀಲ್ ಮಾಡ್ಕೊತೀರಾ ವಿತಿನ್ 54 daysಲ್ಲಿ. ಸೊ ಕ್ಲಾಸ್ ಅಟೆಂಡ್ ಮಾಡೋದು ಏನೂ ಇರೋದಿಲ್ಲ.
ಜಸ್ಟ್ ನಿಮ್ಮ ಒಂದು ಫೋಟೋ ಕಳಿಸಿದ್ರೆ ಸಾಕು, ನಾನು ಹೀಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಈವನ್ ಇನ್ಸ್ಟಾಲ್ಮೆಂಟ್ ಕೂಡ ಇದೆ. ಒಟ್ಟಿಗೆ ಕೊಡ್ಲಿಕ್ಕೆ ಆಗದವರು 2 ಕಂತಿನ ಮೂಲಕ ಕೂಡ ನೀವು ಕೊಡ್ಬೋದು. ಸೊ ನಾಳೆ ಸಾಯಂಕಾಲ 5:15ಗೆ ಕ್ಲೋಸ್ ಆಗ್ತಾ ಇದೆ. ಸೊ ಮಿಸ್ ಮಾಡ್ಕೊಳ್ಬೇಡಿ, ಪ್ರತಿಯೊಬ್ಬರು ಕೂಡ ಈ ಒಂದು ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಆ್ಯಂಡ್ ಚೀಟಿ ಹಾಕ್ತೀನಿ. ಸೊ ಅದರಲ್ಲಿ ಏಂಜಲ್ಸ್ ಯಾರ ಹೆಸರು ಬರುತ್ತೆ ಅವ್ರದ್ದು ಮಾತ್ರ ತಗೊಳ್ಳೋದು. ಸೊ ನಿನ್ನೆ ದಿನ ನಮಗೆ 15 ಜನ ಬಂದಿತ್ತು. 15 ಜನದಲ್ಲಿ ಕೇವಲ 5 ಜನ ನನಗೆ ಚೀಟಿಲಿ ಬಂದಿದ್ದು ಲಕ್ಕಿ ಮೆಂಬರ್ಸು. ಸೊ ಅದನ್ನು ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಸೊ ನಾಳೆ ಸಂಜೆ ಮತ್ತೊಮ್ಮೆ ಅನೌನ್ಸ್ಮೆಂಟ್ ಇರುತ್ತೆ. ಇವತ್ತು ಯಾರ್ಯಾರು ಬುಕ್ ಮಾಡ್ಕೊತೀರಾ